ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗ್ ಅದಕ್ಕೆ ಮನೆಯಿಂದನೇ ಮಾಡ್ತಾ ಇರೋದು. ಸೊ ಇನ್ನು 2 ಡೇಸಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ಗೃಹ ಪ್ರವೇಶದ ನೆಕ್ಸ್ಟ್ ಡೇ ಅಲ್ಲ, ಅದಕ್ಕೂ ನೆಕ್ಸ್ಟ್ ಡೇ ರೊಟ್ಟಿ ಮಾಡ್ತಾಯಿದ್ದು ಮನೆಯಲ್ಲಿ. ಸೊ ಹಾಗೆ ಒಂದು ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಇನ್ನೊಂದು ಗೃಹ ಪ್ರವೇಶಕ್ಕೆ ಕೂಡ ಹೋಗೋದಿದೆ ಇವತ್ತು. ಸೊ ನೆನ್ನೆ ಹೋಗಿದೆ ಆ್ಯಕ್ಚುಲಿ. ಇವತ್ತು ಆ ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದು ಲೈಕ್ ಶೇರ್ ಕಮೆಂಟ್ ಮಾಡಿ, ತಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ನನ್ನ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ. ಸೊ ಊರ ಕಡೆನೇ ಬಂದಿದ್ದೀವಿ, ಅದಕ್ಕೋಸ್ಕರ ಮಿಸ್ ಮಾಡದೆ ಹೋಗೋಣ ಅಂತೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ತುಂಬ ಕರೆದಿದ್ರು, ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಹಾಗೆ ಮನ್ವಿತ್ ಹೋಗ್ತಾ ಇದ್ದೀವಿ ಗೃಹ ಪ್ರವೇಶ ಮುಗಿಸ್ಕೊಂಡು ಬರೋಣ ಅಂತ. ಹಸ್ಬೆಂಡ್ ಹಾಗೆ ಇವತ್ತು ಮತ್ತೆ ಊರಿಗೆ ಹೋಗ್ತಾ ಇದ್ದಾರೆ. ಓಕೆ, ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಆರಾಮಿದ್ದೀರಿ? ಆರಾಮಣ್ಣ. ಫೋಟೋ ಸರಿ ಬರಲಿಲ್ಲ, ಇನ್ನೊಂದ್ಸತಿ ಮಾಡ್ರಿ. ಮುಂದೋಗಿ ಹಿಂಗಾಸಿ ಹೋಗಿ ಹಳೆ ಮನೆ ಇತ್ತು ಸಮಯ ನಮ್ಮ ಕಾಕ ಅಂದಿಲ್ಲ ಅಂದ್ರ ಈಗ ಅಂತೀನಿ ಕೊಡ್ಲೆ ಅಣ್ಣ, ಮೇಕಪ್ ಪೀಠ ತಂದನಿ.
ಆರಾಮಣ್ಣ ಭಾರಿ ಹಾಕಿದ್ಬಿಡಿ ನವಾಮ್ ನೋಡೋ ಈ 3 ತಲೆ ಹೂ ಮುಡ್ಕಡತ್ ಪುಟ್ಟಣ್ಣ ತೋರ್ಸು ಚೆನ್ನಾಗಿದೆ. ನಮಿತು ಸಬಿ ವಾವ್ ಚೆನ್ನಾಗಿದೆ. ಯಾರ್ದು ಇದು ಯಾರ್ದು ನಿಂದ ಸಾಕಾಗಿದೆ ನೋಡಿದೆ ತುಂಬ ಚೆನ್ನಾಗಿದೆ. ಅಜ್ಜ ಪುಟ್ಟಣ್ಣ ಅರ್ದಿರ್ಬೇಕು ಹೌದಲ್ಲ ಪುಟ್ಟಣ್ಣ ಅರ್ದಲ್ಲ ಅದು ಹಾಂ 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 ಅದೇ ಮಗ ಉಪ್ಪ ಕೊಡು ಅತ್ತಿಗೊಂದು ಉಪ್ಪ ಕೊಡು ಕೊಡು ಹಂಗೆ ಅವು ಕಜ್ಜಿ ಮಗ ಶರಕ್ ಚಂದ ಕಾಣ್ತಿ ಇಲ್ಲ ನೀ ಸೂಪರ್ ಹೀರೋ ನೀನು ಮನೆಯ ಮಾಡಕತ್ತಿಯಲ್ಲ. ಸೊ ಓಕೆ ಇವಾಗಂತೂ ಗೃಹ ಪ್ರವೇಶ ಮದುವೆ ಅಂತೂ ಸಿಕ್ಕಾಪಟ್ಟೆ. ಅದಕ್ಕೆ ಊರ ಕಡೆ ಬಂದುಬಿಟ್ರೆ ಯಾವಾಗದಿದೆ ಅಂದರೆ ನಾವು ಹೋಗೋಷ್ಟರೊಳಗೆ ಯಾವ್ಯಾವ್ದು ಫಂಕ್ಷನ್ಗಳು ಬರುತ್ತೆ ಎಲ್ಲ ಮುಗಿಸ್ಕೊಂಡು ಆ ನಂತರ ಅತ್ತಿಗೆ ಮನೆ ಹಾಗೆ ಅತ್ತಿಗೆ ಮನೆ ಕಡೆಯಿಂದ ತೋಟಗಳನ್ನ ನೋಡೋಕ್ಕಂತ ಬಂದ್ವಿ. ಸೊ ಅಲ್ಲಿ ಈ ಥರ ಒಂದು ಇದೆಲ್ಲ ನಾವು ಚಿಕ್ಕವರಿಂದ ತುಂಬ ಆಟಾಡ್ತಾ ಇದ್ವಿ. ಗಾಳಿ ಯಾವ ಕಡೆ ದಿಕ್ಕಲ್ಲಿ ಬೀಸುತ್ತೋ ಇದನ್ನು ತೆಗೆದುಬಿಟ್ಟು ಇಟ್ಬಿಟ್ರೆ ಗಾಳಿ ಚೆನ್ನಾಗಿ ಬೀಸಿದಾಗ ಹಾರ್ಕೊಂಡು ಹೋಗ್ಬಿಡೋದು. ಸೊ ಆ ಥರ ಆಟಾಡ್ತಾಯಿದ್ವಿ, ಅದೊಂದು ನೆನಪಾಯಿತು. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಆನಂತರ ಇದು ಈ ವರ್ಷ ಹಚ್ಚಿದ ತೋಟ, ಇದು ದೊಡ್ಡ ಅಣ್ಣ ಅವ್ರದ್ದು, ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಶುಂಠಿ ಕೂಡ ಇತ್ತು. ಆ್ಯಕ್ಚುಲಿ ಊರ ಕಡೆ ಎಲ್ಲ ಬೆಂಗಳೂರಲ್ಲಿ ಖರೀದಿ ಮಾಡ್ಕೊಳ್ತೀವಿ ನಾವು ಸ್ವಲ್ಪ ಶುಂಠಿಗಳನ್ನೆಲ್ಲ. ಸೊ ಅದಕ್ಕೆ ಸ್ವಲ್ಪ ಹಾಗೆ ಕಿತ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು, ಇದು ಅಣ್ಣರದೇ. ಸೊ ಕಿತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ. ಅಣ್ಣ ಅಲ್ಲಿ ಕಿತ್ಕೊಟ್ರು ಫೈನಲಿ. ನನಗೆ ಬರಲಿಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿತ್ತು ಮಣ್ಣು, ಅದಕ್ಕೋಸ್ಕರ. ಹಾಗೆ ಪಾರ್ಟ್ 2 ಬರುತ್ತೆ ಇದರಿಂದ. ಇನ್ನೊಂದು ಸರಿ ಅಂದರೆ ತೋಟಕ್ಕೆ ಹೋಗಿರೋದು, ಆಮೇಲೆ ತೋಟದಲ್ಲಿ ಮನೆ ಇದೆ ಒಬ್ರದ್ದು, ನಿಮ್ಮ ರಿಲೇಷನ್, ಅದಕ್ಕೆ ರಿಲೇಷನ್ ಅವ್ರದ್ದು. ಸೊ ಹಾಗೆ ಆ ಮನೆ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಈ ಮೇಲೆ ಬಂತದೆ ಎದ್ದು ಇವು ಅಡಿಕೆ ಗಿಡ ಚೆಲ್ಲಾಗ್ಯವನ್ನ ಹೋದ ಚೆನ್ನಾಗಿ ಬಂದ ಸಣ್ಣದು ಇದ್ರ ಅತ್ಲಂದು ಅಲ್ಬದ ಯಾವ್ದು ಹೇಳು ಅತ್ಲ ಹಚ್ಚಿಲ್ಲಲ್ಲ ಈಗ ಇಷ್ಟು ಈಗ ಅಡಿಕೆ ಗಿಡ ಕಾಣೋದಿಷ್ಟು ಈಗ ಒಂದು ಹೌದ ಹಿಂಗೆ ಕೋವ್ ಮೇಲೆ ಬಂತದ ಅದು ಈಗ ಒಂದು ಎಕರೆನೇ ಐತೇನಪ್ಪ ಇದು ಒಂದು 3 ಎಕರೆ ಬದಲಿ ಚೆನ್ನಪ್ಪ ಇದು
ಪಪ್ಪಾಯ ಹಾಕಿಬಿಟ್ರೆ ಈಗ ಇದ್ರ ಶುಂಠಿ ಹಾಕಿ ಶುಂಠಿ ಸಿಕ್ಕಂತ ಅಕ್ಕ ನೀವೇನು ಬೆಳಿತೀರಿ? ಇದನ್ನ ಯಾರು ಹಾಕ್ಕೊಂಡಾರಂತ ಜನಾರ್ದನ್ ಇದು ನಮ್ಮ ನಾಡ್ದು ಕೇಳ್ತಾವನಪ್ಪ ಅರ್ಧ ಕೊಡ್ಬೇಕು ಅನ್ನೋದಿದ್ರು ನಾವಿಲ್ಲಪ್ಪ ಇದಿಷ್ಟು ನೋಡ್ಕೊಂಡು ಹಂಗಾಗಿ ಇಟ್ಟಂತೀನಿ ನನಗೆ ರೈಸ್ ಇವು ಚಂದಾಗಿ ಅಲ್ಲಿ ಕೆರೆ ಪಪ್ಪಳಿ ಆಸೆ ಮಾಡ್ಬೇಡ ಅಂತ ಯಾಕೆ? ನಂಗೆ ಭಾಳ ಇಷ್ಟ ಬೆಳಿಯಕ ಕಾಯ್ಕೊಳೋದು ಕಷ್ಟ ಅಂತ ಪಪ್ಪಾಯ ತೋರಿಸಿ ಬರ್ಬೇಕು ಅಲ್ಲೇ ಹಾಕ್ಬೇಕತ್ತಲ್ಲ ಚಂದದ ಗಿಡ ಕಾಯ್ಕೊಳ್ರಪ್ಪ ಏನಾರು ಮಾಡಿ ಔಷಧಿ ಹೊಡೆದಿರೆ ಎಷ್ಟದಾವ ಇವು 1,500 ಅದಾವ ಇನ್ನೂ 1,000 ಬೇಕು 1,200 ಮತ್ತು ಅವು ಯಾವ ಬರ್ತಾವು ಇನ್ನೊಂದು 8 ಚಂದ ಹೈಟ್ ಹಬ್ಬದ ಈಗ ಹೊಚ್ಚಾಕೊಳ ಕರೆಕ್ಟ್ ಅದಾವ ಕರೆಕ್ಟ್ ಅದ ಹೊಚ್ಚಾಕ ಇನ್ನೂ ಹೈಟ್ ಆದ್ರೂ ಚೆನ್ನಾಗಲ್ಲ ಎರಡ ಎಲ್ಲಿ ಇದ್ದಾಗ ಹಚ್ಬೇಕು ಅವನ್ನ ಇಷ್ಟೇ ಇರ್ತಾವ ಬಂದು ಚಲೋ ಬಂದ್ಬಿಡ್ತದ ನೆತ್ತಿಗೂ ಸಣ್ಣ ಇನ್ನೂ ಚೆನ್ನಾಗಾಗ್ಬಿಡ್ತದ್ವಿ ನೆಲ ಸಿಕ್ಕಿದ್ರವು ಇಷ್ಟೇ ಇದ್ದಾಗ ಹಚ್ಬೇಕು ಅವನ್ನ ನೀವೊಂದು ತಿಂಗಳು 2 ತಿಂಗಳು ನೋಡಿದ್ರ ಪಪ್ಪಳ ಗಿಡ ಹಚ್ಚ 1 ತಿಂಗಳು ಬಿಟ್ಟು ಬಾ ನೀ ಹಚ್ಚಿದ್ಮೇಲೆ ಇಷ್ಟೆಷ್ಟು ಹತ್ರ ಆಗ್ಬಿಡ್ತಾವ ಹಂಗೆ ನೀ ಅಲ್ಲೆಲ್ಲ ಹಚ್ಚಿ ಏನ ಚಿಕ್ಕಿ ಮಿಕ್ಕ ತಿಂದು ಹೋದ್ವನ್ನಲ್ಲ